ನಾನು ಸೆಪ್ಟೆಂಬರ್ನಲ್ಲಿ ಬಯೋಪ್ಸಿ ಮಾಡುವಾಗ ಗೊತ್ತಾಯಿತು. ಅವ್ರು ಹೇಳಿದ್ರು ತೆಗೆದ್ರೆ ಒಳ್ಳೇದಂತ ಹೇಳಿ, ರಿಸ್ಕ್ ಬೇಡ ಅಂತೇಳಿ. ಆದರೂ ಕೂಡ ನನಗೆ ಇದರಲ್ಲಿ ಒಂದು ನೋಡುವ ಅಂತೇಳಿ ನಾನೊಮ್ಮೆ ಸ್ಕೂಟಿಯಲ್ಲಿ ಬಿದ್ದಿದ್ದೇನೆ. ನನಗೆ ಇಲ್ಲಿ ತುಂಬ ನೋವಿತ್ತು, ಒಂದು ನರ ಕಟ್ಟಾಗಿ ಆದ ಹಾಗೆ ನನಗೆ ಹಾಗೆ ನೋವಿತ್ತು. ಕಳೆದ ಡಿಸೆಂಬರ್ನಲ್ಲಿ ಏನೋ ಅದು ನೋವು ನಿಂತ ನಂತರ ನನಗೆ ಹೀಗೆ ಗೊತ್ತಾಯಿತು. ಅಲ್ಲ, ನನಗೆ ತುಂಬ ಧೈರ್ಯ ಉಂಟು, ಇದರಲ್ಲಿ ಎಲ್ಲ ಗುಣ ಆಗ್ತದೆ ಅಂತೇಳಿ. ವೀಕ್ಷಕರೇ, ನೀವು ನೋಡ್ತಾ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಪೇಷಂಟ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು, ಸದ್ಯಕ್ಕೆ ಅವ್ರ ಕಂಡೀಷನ್ ಹೇಗಿದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರೋಸ್ಲಿನ್ ಮೇಡಮ್. ಎಲ್ಲಿಂದ ಬಂದಿರೋದು? ಮಂಗಳೂರಿನಿಂದ. ಓಕೆ, ನಿಮ್ಮ ವಯಸ್ಸು ಎಷ್ಟಿದೆ? 55. ಓಕೆ ಮ್ಯಾಮ್, ನಿಮಗೆ ಫಸ್ಟ್ ಟೈಮ್ ಈ ಥರ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಗಿದೆ ಯಾವಾಗ? ನಾನು ಸೆಪ್ಟೆಂಬರ್ನಲ್ಲಿ ಬಯೋಪ್ಸಿ ಮಾಡುವಾಗ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ನೋವಿತ್ತಾ? ಏನಿಲ್ಲ, ನೋವು ಸಹ ಏನಿಲ್ಲ, ಏನು ಗೊತ್ತಾಗ್ತಿಲ್ಲ ನನಗೆ. ಅದು ಬರ್ತದೆ ಅಂತ ನನಗೆ ಗೊತ್ತೇ ಇಲ್ಲ. ಓಕೆ, ಆಮೇಲೆ ಏನು ಕ್ಯಾನ್ಸರ್ ಅಂತ ಹೇಳಿದ್ರು? ಬಯೋಪ್ಸಿ ಮಾಡುವಾಗ ಸೆಕೆಂಡ್ ಸ್ಟೇಜ್ ಅಂತ ಹೇಳಿದರು. ಅದಾದ್ಮೇಲೆ ಏನಾದರೂ ಟ್ರೀಟ್ಮೆಂಟ್ ಕೊಡ್ಸಿದ್ರಾ? ಏನಾದರೂ ಆಪರೇಷನ್ ಏನಾದರೂ ಮಾಡಿಸಿದ್ರಾ? ಇಲ್ಲ, ಏನು ಮಾಡಲಿಲ್ಲ. ಹೇಗೆ ಗೊತ್ತಾಯಿತು ಹಾಸ್ಪಿಟಲ್ ಬಗ್ಗೆ? ಯೂಟ್ಯೂಬ್ನಲ್ಲಿ ನಾನು ನೋಡಿದೆ. ಹೌದು, ಬಂದಿದ್ದ. ಓಕೆ, ಅದಾದ್ಮೇಲೆ ಇಲ್ಲಿ ಡಾಕ್ಟರ್ ಜೊತೆ ಮಾತಾಡಿದ್ಮೇಲೆ ಡಾಕ್ಟರ್ ಏನಂತ ಹೇಳಿದ್ರು, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಡಾಕ್ಟರ್ ಹೇಳಿದ್ರು ತೆಗೆದ್ರೆ ಒಳ್ಳೇದಂತ ಹೇಳಿ, ರಿಸ್ಕ್ ಬೇಡ ಅಂತೇಳಿ. ಆದರೂ ಕೂಡ ನನಗೆ ಇದರಲ್ಲಿ ಒಂದು ನೋಡುವ ಅಂತೇಳಿ ಅದಕ್ಕೆ ಈಗ ನಾನು ಹೇಳೋದು, ಇದೇ ಮೆಡಿಸಿನಲ್ಲಿ ಫಸ್ಟಿಗೆ ಇದಕ್ಕೆ ಬೇಕು, ನಂತರ ನನಗೆ ತೆಗೆದುಕೊಂಡು ಹೋಗ್ಬೇಕು. ನನಗೆ ಧೈರ್ಯ ಉಂಟು ಇದರಲ್ಲಿ. ಇವಾಗ ನಾರ್ಮಲ್ ಆಗಿ ಊಟ ಎಲ್ಲ ನಾರ್ಮಲ್ ನಾನು ಎಲ್ಲ ಮಾಡ್ತೇನೆ ಊಟ. ನಾನು ಜಾಸ್ತಿ ಮೊಸರೇ ತಿಂದುಕೊಂಡಿದ್ದು, ಮೊಸರಿನಲ್ಲಿ ಊಟ ಮಾಡಿಕೊಂಡಿದ್ದು. ಈಗ ಡಾಕ್ಟರ್ ಹೇಳಿದ್ದು ಮೊಸರು ತಿನ್ನಬಾರದು ಅಂತೇಳಿ. ಆವಾಗ ನನಗೆ ಅದರಲ್ಲಿ ಜಾಸ್ತಿ ಆಯ್ತು ಅಂತೇಳಿ ಗೊತ್ತಿಲ್ಲ. ನನಗೇನು ಜಾಸ್ತಿ ಆಗಲಿಲ್ಲ, ನಾನು ಜಾಸ್ತಿ ತಿನ್ನೋದೇ ಮೊಸರು. ಓಕೆ, ನಿಮ್ಮ ಫ್ಯಾಮಿಲಿ ಯಾರಾದರೂ ಕ್ಯಾನ್ಸರ್? ಯಾರಿಗಿಲ್ಲ. ಈಗ ಕ್ಯಾನ್ಸರ್ ಅಂತ ಬಂದ್ಮೇಲೆ ನೀವೇನಾದ್ರು ಭಯ ಪಟ್ಕೊಂಡು? ನನಗೆ ಭಯ ಏನಿಲ್ಲ. ನನಗೆ ಹೇಗೆ ಬಂತು ಅಂತ ಇಲ್ಲಿ ನನ್ನ ತಲೆಯಲ್ಲಿ. ನಾನೊಮ್ಮೆ ಸ್ಕೂಟಿಯಲ್ಲಿ ಬಿದ್ದಿದ್ದೇನೆ. ನನಗೆ ಇಲ್ಲಿ ತುಂಬ ನೋವಿತ್ತು, ಒಂದು ನರ ಕಟ್ಟಾಗಿ ಆದ ಹಾಗೆ ನನಗೆ ಹಾಗೆ ನೋವಿತ್ತು. ಮತ್ತು ನಾನು ಅದಕ್ಕೆ ಮೆಡಿಸಿನ್ ಕೂಡ ಮಾಡಲಿಲ್ಲ. ಮತ್ತು ನಾನು ಒಂದು ದಿವಸ ನನಗೆ ಕಳೆದ ಡಿಸೆಂಬರ್ನಲ್ಲಿ ಏನೋ ಅದು ನೋವು ನಿಂತ ನಂತರ ನನಗೆ ಹೀಗೆ ಗೊತ್ತಾಯಿತು. ಅದರಲ್ಲಿ ನನಗೆ ಹೀಗೆ ಆಯಿತಾ ಅಂತೇಳಿ ಗೊತ್ತಿಲ್ಲ ನನಗೆ. ಮಾತ್ರ ಒಳಗೆ ಗಾಯ ಇರಬಹುದು, ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ. ಓಕೆ, ಇಲ್ಲಿ ಡಾಕ್ಟರ್ ಜೊತೆ ಮಾತಾಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಅಲ್ಲ, ನನಗೆ ತುಂಬ ಧೈರ್ಯ ಉಂಟು ಇದರಲ್ಲಿ. ಎಸ್ ಮ್ಯಾಮ್, ಹೇಗೂ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ ಮೆಂಟಲಿ ಮತ್ತು ಫಿಸಿಕಲಿ ಕೂಡ. ಥ್ಯಾಂಕ್ ಯು ಮ್ಯಾಮ್. ಓಕೆ.